ಮತದಾರರ ಪಟ್ಟಿಯ ಪರಿಷ್ಕರಣೆಯಲ್ಲಿ ಒಬ್ಬನಿಗೊಬ್ಬ ಅರ್ಹ ಮತದಾರನು ಕೂಡ ವಂಚಿತವಾಗಬಾರದು. ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ನಾಗರಿಕ ಸಮಾಜದ ಎಲ್ಲ ಅರ್ಹ ಮತದಾರರು ಕೈಜೋಡಿಸಿ ಕೆಲಸ ಮಾಡಬೇಕು. ಕೃಷ್ಣರಾಜಪೇಟೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಪ್ರಗತಿ ಪರಿಶೀಲನಾ ಸಭೆಯು ಮತದಾರರ ನೋಂದಣಾಧಿಕಾರಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮತದಾರರ ಪಟ್ಟಿ ಪರಿಷ್ಕರಣಾ ಕಾರ್ಯವು ದೇಶಾದ್ಯಂತ ಭಾರತ ಚುನಾವಣಾ ಆಯೋಗ ನಿರ್ದೇಶನದಂತೆ ನಡೆಯುತ್ತಿದೆ. 2002ರಲ್ಲಿ ಮತ ಚಲಾಯಿಸಿರುವ ಮತದಾರರು ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಒದಗಿಸುವ ಮೂಲಕ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಮತದಾರರ ಪಟ್ಟಿಯ ಪರಿಷ್ಕರಣೆಯ ಸಂದರ್ಭದಲ್ಲಿ ಯಾವುದೇ ಒಬ್ಬ ಅರ್ಹ ಮತದಾರನು ಮತದಾರರ ಪಟ್ಟಿಯಿಂದ ವಂಚಿತವಾಗದಂತೆ ಬಿಎಲ್ಒಗಳು ಹಾಗೂ ರಾಜಕೀಯ ಪಕ್ಷಗಳ BLA2ಗಳು ಜಾಗೃತಿಯನ್ನ ಮೂಡಿಸಬೇಕು ಎಂದು ಮನವಿ ಮಾಡಿದ ಚಂದ್ರಶೇಖರ್, ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಬೇರೆಡೆಗೆ ವರ್ಗಾವಣೆಯಾಗಿರುವ ಮತದಾರರು, ಮತದಾರರ ಪಟ್ಟಿಯಲ್ಲಿ ಹೆಸರಿದ್ದು ಮೃತರಾಗಿರುವ ಮತದಾರರು ಹಾಗೂ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿರುವ ಮತದಾರರು ಸೇರಿದಂತೆ ಎಲ್ಲ ಅರ್ಹ ಮತದಾರರಿಗೆ ಮತದಾನದ ಹಕ್ಕನ್ನು ನೀಡುವ ಮಹತ್ವಪೂರ್ಣವಾದ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯಕ್ಕೆ ಕಡ್ಡಾಯವಾಗಿ ಭಾರತೀಯ ನಾಗರಿಕ ಸಮಾಜದಲ್ಲಿ ವಾಸಿಸುವ ಪ್ರತಿಯೊಬ್ಬ ನಾಗರಿಕರು ಭಾಗವಹಿಸಬೇಕು. ಭಾರತ ಚುನಾವಣಾ ಆಯೋಗದ ಈ ಮಹತ್ವಪೂರ್ಣ ಕಾರ್ಯವನ್ನ ಯಾವುದೇ ತಪ್ಪುಗಳಿಲ್ಲದಂತೆ ಮತದಾರರ ಪಟ್ಟಿಯ ಪರಿಷ್ಕರಣಾ ಕಾರ್ಯವನ್ನ ಸಂಪೂರ್ಣಗೊಳಿಸುವ ನಿಟ್ಟಿನಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದು ಚಂದ್ರಶೇಖರ್ ಮನವಿ ಮಾಡಿದರು. ವಿವಿಧ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕೃಷ್ಣರಾಜಪೇಟೆ ವಿಧಾನಸಭಾ ವ್ಯಾಪ್ತಿಯ ಮತದಾರರ ನೋಂದಣಾಧಿಕಾರಿಗಳಾದ ಚಂದ್ರಶೇಖರ್ ಅವರಿಗೆ ತಾಲೂಕಿನಾದ್ಯಂತ ನಡೆಯುತ್ತಿರುವ ಮತದಾರರ ಪಟ್ಟಿಯ ಪರಿಷ್ಕರಣೆ ಕುರಿತು ನಡೆದಿರುವ ಲೋಪದೋಷಗಳ ಬಗ್ಗೆ ವಿವಿಧ ರಾಜಕೀಯ ಪಕ್ಷಗಳ ಏಜೆಂಟರು ಹಾಗೂ BLA2ಗಳು ಮನವರಿಕೆ ಮಾಡಿಕೊಟ್ಟರು. ಮತದಾರರ ಪಟ್ಟಿಯ ಪರಿಷ್ಕರಣೆ ಸಂಬಂಧ ಮಾಹಿತಿಗಳನ್ನು ಹಾಗೂ ಪ್ರಸ್ತುತ ಪ್ರಗತಿಯ ಬಗ್ಗೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮಾಹಿತಿ ನೀಡಲಾಯಿತು ಹಾಗೂ ಮತಗಟ್ಟೆಯ ವಿಂಗಡಣೆಯ ಬಗ್ಗೆ ಮಾಹಿತಿಯನ್ನ ನೀಡಲಾಯಿತು. ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ಮತಗಟ್ಟೆ ಮಟ್ಟದ ಏಜೆಂಟರಾದ ಹರೀಶ್, ಬಿಜೆಪಿ ಪಕ್ಷದ ತಾಲೂಕು ಅಧ್ಯಕ್ಷ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಬಿಎಸ್ಪಿ ಪಕ್ಷದ ತಾಲೂಕು ಸಂಚಾಲಕ ಗೋವಿಂದರಾಜು, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ವಿಶ್ವನಾಥ್, ಚುನಾವಣಾ ಶಾಖೆಯ ಚಿರಸ್ತೆದಾರ್ ಹರೀಶ್, ಕೆಆರ್ಪೇಟೆ ಪುರಸಭೆ ಮುಖ್ಯ ಅಧಿಕಾರಿ ಅಶೋಕ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ KR ನೀಲಕಂಠ, ಪ್ರಜಾಪವರ್ ಟಿವಿ, ಕೃಷ್ಣರಾಜಪೇಟೆ. ಮುನ್ಸಿಪಾಲಿಟಿಯಿಂದ ಬಿಲ್ ಕಲೆಕ್ಟರ್ಗಳು ಇವರಿದ್ದಾರೆ. ಯಾರಿಗೆ ನಾವು ನೋಟಿಸ್ ಜನರೇಟ್ ಆಗುತ್ತೆ, ಸರ್ಕಾರದಿಂದ ಕೊಟ್ಟಿರುವಂಥ ಆದಾಯ ಕಳೆದ 5 ವರ್ಷದ ನಾವು ಕೊಡ್ತಾ ಇದ್ದೀವಿ. ಸರ್ ನಮ್ಗೆ ರೀಚ್ ಆಗಿಲ್ಲ 5 ವರ್ಷ, ನೀವು ತೊಗೊಂಡೇ ಇಲ್ಲ 5 ವರ್ಷದಿಂದ ಅಂಥವ್ರನ್ನ ಏನು ಮಾಡಲಿಕ್ಕಾಗಲ್ಲ. ಅವ್ರಿಗೆ ಏನು ಮಾಡ್ಬೋದು, ಒಂದು ಕ್ಯಾಸ್ಟ್ ಇನ್ಕಮ್ ಅಪ್ಲೈ ಮಾಡಿಕೊಂಡು ತೊಗೊಂಡು ಕೊಡ್ಬೋದು. ಯಾವುದು ಲಿಂಕೇಜ್ ಪ್ರಾಬ್ಲಮ್ ಇರೋರು, ಹೆಸರು ಮಿಸ್ಟೇಕ್ ಪ್ರಾಬ್ಲಮ್ಸ್ ಇರೋರು ಅವ್ರಿಗೆಲ್ಲೋ ಸರಿನೇ ಮಾಡೋಕ್ಕೆ. ಈಗ ನನ್ನ ವೈಫ್ದೇ ಆಗಿದೆ, ಜಯಶ್ರೀ ಇದೆ, SHREE ಇದೆ. ಈಗ ನಾನು ಮೊನ್ನೆ ಹಾಸನಲ್ಲಿ ಮಾಡಿಸಿದಾಗ SHRI ಆಗ್ಬೋದು. ಈಗ ಅದೇ ವ್ಯತ್ಯಾಸನ BLO ಸರಿ ಮಾಡಬೇಕು. BLO ಸರಿ ಮಾಡಲಿಲ್ಲ ಅಂದರೆ ನೋಟಿಸ್ ಆಗುತ್ತೆ. ಆ ನೋಟಿಸಿಗೆ ನಾನು ಉತ್ತರ ಕೊಡಬೇಕಾದ್ರೆ ನನ್ನ ವೈಫ್ SLC ಮಾರ್ಕ್ಸ್ ಕಾರ್ಡು ಅಥವಾ ಬ್ಯಾಂಕ್ ಅಕೌಂಟ್ ಅವರು ಅದನ್ನು ಹೆಸರು ಸರಿಪಡಿಸ್ತಾರೆ. ಅದು ಮುಂದಕ್ಕೆ ವೋಟ್ ರಿಟರ್ನ್ ಅನ್ನೋ ಫ್ಯೂಚರ್ ಅಮೆಂಡ್ಮೆಂಟಿಗೆ ನಾನು ಕಾಪಿ ಕೊಡ್ತೀನಿ. ಸೊ ಇದು ಒಂದು ಕಡೆ ಆಯಿತು. ಡೆತ್ ವೋಟರ್ಸ್ನ ನೀವು ವೆರಿಫೈ ಮಾಡಿ. ನಾವು ಡೆತ್ ಆಗಿದ್ದಾರೆ ಅಂತ ಕೊಟ್ಕೊಂಡು ಮನೇಲಿ ಏನು ಮಾಡ್ತಾರೆ, ಮನೆಯೊಳಗೆ ಜಿದ್ದಿಗೂ ಬಿದ್ದು ಡೆತ್ ಆಗಿಲ್ಲ ಅಂದರೆ ಡೆತ್ ಆಗಿದೆ ಅಂತ ಮಾಹಿತಿ ಕೊಟ್ಟಿರ್ತಾರೆ. ಅದು ಕರೆಕ್ಟಾಗಿದೆಯಾ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಹೆಸರುಗಳು ಕೊಡ್ತೀನಿ. ನಿಮ್ಮ ಗ್ರಾಮಾಂತರದಲ್ಲಿರೋಂಥ BLAಗಳ ಗಮನಕ್ಕೆ ತನ್ನಿ. ಯಾರು ಆ್ಯಕ್ಟಿವ್ ಆಗಿರ್ತಾರೆ ನೋಡಪ್ಪ, ಹಿಂಗೆ ಕೊಟ್ಟಿರೋದನ್ನು ಒಂದ್ಸರಿ ಕ್ರಾಸ್ ವೆರಿಫೈ ಮಾಡಿ. ಯಾರು ಕೊಡ್ತೀರಿ ಸರ್? ಅಲ್ಲಿ ನಮ್ಮ ಗ್ರಾಮಾಂತರದಲ್ಲಿ BLAಗಳು ಕೊಡ್ತಾರೆ, BLOಗಳು BLA ಕೊಡ್ತಾರೆ. ಒಂದೊಂದು ಮತಪಟ್ಟಿ ಕೇಂದ್ರ ಮತಕೇಂದ್ರ ಇದೆಯಲ್ಲ, ಅಲ್ಲಿ BLO ಇದೆಯಲ್ಲ, ಅವರು ಅಲ್ಲಿ BLAಗಳು ಕೈ ಕೊಡ್ತಾರೆ. ಈಗ BLO ಪ್ರತಿ ಊರು ಇದ್ದಾರೆ ಗೌರ್ಮೆಂಟ್ ಇಂದ. ಏನು ಮಾಡ್ತಾರೆ ಮೂಲ ಉದ್ದೇಶ, SIR ಮೂಲ ಉದ್ದೇಶ ಏನಕ್ಕೆ 2002ನ್ನ ಮಾನದಂಡವಾಗಿ ಇಟ್ಕೊಂಡು ಮಾಡ್ತಿದ್ರೆ, ಹಿಂದೆ 2002ರಲ್ಲೇ ಇದೇ ರೀತಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೆದಿತ್ತು. ಅದನ್ನು ಬೇಸಾಗಿ ಇಟ್ಕೊಂಡು 25 ವರ್ಷ ಮಾಡ್ತಾ ಇರೋದ್ರಿಂದ 2002ನ್ನು ತೊಗೊಂಡು ಬೇಸಾಗಿ ಇಟ್ಕೊಂಡು ಅಲ್ಲೂ ಫಸ್ಟ್ ಮ್ಯಾಪಿಂಗನ್ನು ಮಾಡಿದ್ದೀವಿ. ಈಗ ಮ್ಯಾಪಿಂಗೇ ಸಿಗ್ತಾ ಇಲ್ಲ. 2002ರಲ್ಲಿ ಉದಾಹರಣೆ ನೀವು ಹೇಳಿದ್ರಿ, ಅಕ್ಕಿಪಟ್ಟಿ ಜನಾಂಗ ಇದ್ದಾರೆ, ಅವ್ರು ಓಟೆ ಹಾಕಿಲ್ಲ, ಅವ್ರ ವೋಟ್ ರೆಡಿ ಇರಲಿಲ್ಲ. ಅವ್ರನ್ನ ನೋ ಲಿಂಕೇಜ್ ಮಾಡಿ ತೋರಿಸ್ಕೊಟ್ರೆ ಅವ್ರಿಗೆ ನೋಟಿಸ್ ಜನ್ರೇಟ್ ಆಗುತ್ತೆ. ಆ ನೋಟಿಸ್ ಜನ್ರೇಟ್ ಆದಾಗ ಅವ್ರ ಹತ್ರ ಬ್ಯಾಂಕ್ ಅಕೌಂಟು, ರೇಷನ್ ಕಾರ್ಡು, ಇಲ್ಲ ಅವ್ರದ್ದು ಜಾತಿ ಪ್ರಮಾಣ ಪತ್ರ. ಈಗ ಜಾತಿ ಪ್ರಮಾಣ ಪತ್ರ ಸರ್ಕಾರನೇ ಒದಗಿಸ್ತಾ ಇದೆ. ಯಾರು ಕಳೆದ 5 ವರ್ಷದಲ್ಲಿ ತೊಗೊಂಡಿದ್ದಾರೆ ಮನೆಗಳಿಗೆ ಮುಖ್ಯಮಂತ್ರಿ ಹೇಳೋದೊಂದು ಸಂದೇಶದ ಪ್ರತಿನ ಪ್ಲಸ್ ಜಾತಿ ಪ್ರಮಾಣ ಪತ್ರ ಮನೆಗೆ ನಮ್ಮ VAಗಳು ರೀಚ್ ಮಾಡಿಸ್ತಾರೆ. ಅದನ್ನು ಸಬ್ಮಿಟ್ ಮಾಡಿದ್ರೆ
ಕ್ಲಿಯರ್ ಮಾಡಿ ಮತಪತ್ರ ಉಳ್ಕೋತದೆ. ಆಮೇಲೆ ಕಳಿಸಲ್ಲ ಓಟ್ ಹಾಕೋರು ಸರ್ ಮತಪಟ್ಟಿ ಪರಿಷ್ಕರಣೆ ಸಮಗ್ರವಾಗಿದೆ, ಅದು ಬಿಟ್ಟರೆ ಈಗ ಆಗ್ತಾ ಇದೆ. ಹಾಗಾಗಿ 2002ನೇ ಮಾನದಂಡ ಮಾಡಿಟ್ಕೊಂಡು ಮ್ಯಾಪಿಂಗ್ ಮಾಡಬೇಕು ಅಂದ್ರೆ ಮ್ಯಾಪಿಂಗಲ್ಲಿ ನೀವು ಹೇಳ್ತಾ ಇದ್ರೆ ಕೆಲವು ವ್ಯತ್ಯಾಸ ಇದ್ದರೆ BLO ಅದನ್ನು ಅಪ್ಡೇಟ್ ಮಾಡಬೇಕಾದ್ರೆ ಆ ಎನ್ಯುಮರೇಷನ್ ಫಾರ್ಮ್ನ ಫಿಲ್ ಮಾಡಿರ್ತಾರೆ ಮತಪತ್ರ. ಅವ್ರದ್ದು 2002ರಲ್ಲಿ ಏನಿತ್ತು ಅವ್ರದ್ದು ಸೀರಿಯಲ್ ನಂಬರು ಯಾವುದಿಲ್ಲ ಹಾಕೊಟ್ಟಾಗ ಅದನ್ನು ಚೇಂಜಸ್ ಮಾಡಲಿಕ್ಕೆ BLO ಅವಕಾಶ ಇದೆ. ಮತ್ತು ಕೆಲವು ವ್ಯತ್ಯಾಸಗಳಿಗೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. ಏನು ಹೆಸರಲ್ಲಿ ನಮ್ಗೆ ವ್ಯತ್ಯಾಸ ಇದೆ, ಆ ಹೆಸರು ವ್ಯತ್ಯಾಸನ ಸರಿ ಮಾಡಲಿಕ್ಕೆ ಚುನಾವಣಾ ಆಯೋಗ ಅವಕಾಶ ಮಾಡಿಕೊಟ್ಟಿದೆ. BLO ಸರಿ ಮಾಡ್ತಾರೆ. ಎಲ್ಲಿ BLOಗಳು ಆ್ಯಕ್ಟಿವ್ ಆಗಿದೆ ಹಿಂದೆ ಕೆಲಸ ಮಾಡಿದ್ದಾರೆ ಅಲ್ಲಿ ಡೆತ್ದು ನಂಬರ್ ಆಫ್ ಡೆತ್ ಎಂಟ್ರೀಸ್ ಕಡಿಮೆ ಬರ್ತಾ ಇದೆ. ಎಲ್ಲಿ ಮಾಡೇ ಇಲ್ಲ 25 ವರ್ಷದಿಂದ. ಒಂದು ಕನಿಷ್ಠ ನಮ್ಮ ಗ್ರಾಮ ಒಂದು ವರ್ಷಕ್ಕೊಂದು 5 ಜನ, 25 ವರ್ಷದಿಂದ ಒಂದು 75 ಜನ, 75-100 ಜನ. ಕೆಲವರು 0 ಇರುತ್ತೆ ಅಥವಾ 1-2 ಇರುತ್ತೆ. ಯಾಕೆ ಅಂತ ವೆರಿಫೈ ಮಾಡಿದರೆ ಆ ಥರ ಲಾಸ್ಟ್ 25 ವರ್ಷದಿಂದ ಡೆತ್ ಆದನ್ನೆಲ್ಲ SIR ಮಾಡೋದೆಲ್ಲ ರಿಮೂವ್ ಮಾಡಿದ್ದಾರೆ. ಇನ್ನು ಕೆಲವರು ಸುಮ್ಮನೆ ಸೈನ್ ಕೊಟ್ಟಿದ್ದಾರೆ, ಕೊಟ್ಟೋಗಿದ್ದಾರೆ. ಅಂಥವು ಶಿಫ್ಟೆಡ್ನೂ ಅವ್ರು ಕೈ ಬಿಟ್ಟಿದ್ದಾರೆ. ಅಂಥವು ಪಟ್ಟಿದ್ದು ಇಲ್ಲೇ ಶಿಫ್ಟ್ ಆಗಿಲ್ಲ ಸರ್ ಇವರು ಇದ್ದಾರೆ, ಅಥವಾ ಕೆಲವು ಶಿಫ್ಟ್ ಆಗಿದ್ದಾರೆ ನಮ್ಮವ್ರು ರಿಟೈನ್ ಮಾಡಿದ್ದಾರೆ, ಹಿಂಗಾಗಿದೆ ಅಂತ ನಮಗೂ ಗೊತ್ತಿರಲ್ಲ. ಈಗ ಶಿಫ್ಟ್ಗೆ ಏನು ಶಿಫ್ಟೆಡ್ ಪೀಪಲ್ಸ್ ಎಲ್ಲ ಏನು ಮಾತಾಡಬೇಕು, ಎಷ್ಟು ವರ್ಷ ಅವರು ಆ ಹಳ್ಳಿಲಿ ನೀವು ಯಾವ ಪಕ್ಷ? ಬಿಜೆಪಿ, ಅವ್ರ ಕಾಂಗ್ರೆಸ್, ನೀವು BSP. ಮುಂಚಿತವಾಗಿ 6 ತಿಂಗಳು ಮುಂಚಿತವಾಗಿದೆ ಸರ್. ಇದ್ರ ಬಗ್ಗೆನೇ ಸಂಪೂರ್ಣವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಮಗೆ. ಬೆಂಗಳೂರು JP ಹೆಡ್ ಆಫೀಸ್ ಹೋಗಿ ಮೀಟಿಂಗ್ ಮಾಡಿದ್ರೆ ಇಲ್ಲಿ ನಮ್ಮ BLO ಇಲ್ಲಿ ನಮ್ಮ ಕೇರ್ಪಟ್ಟಿಗೆ ನಾವೇ ಫಸ್ಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು. ಮತ್ತು ನಮಗೆ 2 ಸಾರಿ ನಮಗೆ ಚೌಟ್ರಿನಲ್ಲಿ ನಮ್ಮ ಮುಖ್ಯ ಕಚೇರಿಯಿಂದಲೇ ಬಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್ ನಮಗೆ. ಹಾಗಾಗಿ ನಮ್ಗೆ ಸ್ವಲ್ಪ ಇದ್ರಲ್ಲಿ ಮಾಹಿತಿ ಇದೆ. ಅದ್ರಲ್ಲಿ ನಿಮ್ಮ ಏನು ಈಗ ಅಂಗನವಾಡಿ, ಗ್ರಾಮ ಪಂಚಾಯತಿ ಇವ್ರನ್ನ BLOಗಳು ಮಾಡ್ಕೊಂಡಿದ್ದೀರಿ, ಅವ್ರಿಗೆ ಸರಿಯಾಗಿ ನಮಗೆ ಗೊತ್ತಿರೋಷ್ಟು ಮಾಹಿತಿನೂ ಪೂರ್ಣ ಪ್ರಮಾಣದ ಮಾಹಿತಿ ಅವ್ರಿಗೆ ಇಲ್ಲ ಸರ್. ನಮಗೆ 3-4 ಸರಿ ಆಮೇಲೆ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟಿದ್ದೀವಿ. ಸಹಜವಾಗಿ ಏನಾಗುತ್ತೆ, ನಾನು ಕ್ಯಾಮ್ರಾ ಆಫ್ ಮಾಡೋದು, ಅವ್ರು ಅಕ್ಕಿಪಿಕ್ಕಿ ಜನಾಂಗ, ಆ ಅಕ್ಕಿಪಿಕ್ಕಿ ಜನಾಂಗಕ್ಕೆ ಓಟ್ ಇರಲಿಲ್ಲ. ಬಟ್ ಅವ್ರ ಹತ್ರ ಈ ಬ್ಯಾಂಕ್ ಅಕೌಂಟ್ ಇದೆ, ಎಲ್ಲ ಇದೆ. 2020ರಿಂದ ಅವ್ರು ಓಟ್ ಹಿಡಿದಿದ್ದಾರೆ. ಅವ್ರಿಗೆ ಯಾವ ರೀತಿ ನಾವು ಪರಿಗಣಿಸ್ಬೇಕು ಅಂತ ಕೇಳ್ತಾ ಇದ್ದೀವಿ. ಅವ್ರಿಗೆ ನೋ ಲಿಂಕೇಜ್ ಕೊಡಲಿಕ್ಕೆ ಅವಕಾಶ ಇದೆ. ನಮಗೆ ಇದರಲ್ಲಿ ಆ್ಯಪಲ್ಲಿ ನೋ ಲಿಂಕೇಜ್ ಅಂತ ಕೊಟ್ಟಾಗ ಅವ್ರಿಗೆ ಒಂದು ನೋಟಿಸ್ ಜನರೇಟ್ ಆಗುತ್ತೆ. ಆ ನೋಟಿಸ್ ಜನರೇಟ್ ಆದಾಗ ಅವ್ರದ್ದು ರೇಷನ್ ಕಾರ್ಡು, ಪಾಸ್ಬುಕ್ಕು, ಬ್ಯಾಂಕ್ ಪಾಸ್ಬುಕ್ ಜೊತೆಗೆ ಅಟ್ಯಾಚ್ ಮಾಡಿ ಕೊಟ್ಟರೆ ಅವ್ರನ್ನ ಓಟನ್ನು ಡಿಲೇ ಮಾಡಿ. ಇದು ನೋ ಲಿಂಕೇಜ್ದು. ನೆಕ್ಸ್ಟ್ ಬರೋದು ನಿಮಗೆ ಡೆತ್ ವೋಟರ್ಸು. ಈ ಡೆತ್ ವೋಟರ್ಸ್ ಪಟ್ಟಿಯನ್ನು ನಿಮ್ಮ BLOಗಳ ಕೆಳಗೆ ಎಸ್ಬಿಟ್ಟು ಕೊಟ್ಟಿದ್ದೀನಿ. ನಾನು ನಿಮಗೆ ನಾಳೆ ಕೊಡ್ತೀನಿ. ಯಾಕಂದ್ರೆ ಪ್ರಿಂಟ್ ಜಾಸ್ತಿ ಬರ್ತಾ ಇದೆ. ಇಷ್ಟು ಪ್ರಿಂಟ್ ಆಗಬೇಕು ಅಂದರೆ 2,000 ಚಿಲ್ಲರೆ. ಆಫೀಸಲ್ಲಿ ಪ್ರಿಂಟ್ ಹಾಕಿದ್ರೆ ಮಿಷಿನ್ ಹೀಟ್ ಆಗುತ್ತೆ ಅಂತೇಳಿ ಹೊರಗಡೆ ಪ್ರಿಂಟ್ ಕೊಟ್ಟಿದ್ದೀನಿ. ನಾಳೆ ಒಂದು ಕವರಿಂಗ್ ಲೆಟರ್ ಹಾಕಿ ಕಳಿಸ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬರುವಂಥದ್ದು ಪರ್ಮನೆಂಟ್ಲಿ ಶಿಫ್ಟೆಡ್ ವೋಟರ್ಸ್ 21 ಜನ ಇದ್ದಾರೆ. ಆ 21 ಜನದ ಪಟ್ಟಿನ BLOಗಳು ಕೊಟ್ಟಿರ್ತಾರೆ. ನಿಮ್ಮವರಿಗೆ ಅಲ್ಲಿ ವೆರಿಫೈ ಮಾಡ್ಕೊಳಕ್ಕೆ ಹೇಳಿ. ಆಲ್ರೆಡಿ ಎನ್ರೋಲ್ಡ್. ಶಿಫ್ಟೆಡ್ ಅಂದ್ರೆ ಊರು ಬಿಟ್ಟಿದ್ದಾರೆ, ಊರು ಬಿಟ್ಟೋಗಿದೆ, ಅಲ್ಲಿ ಪರ್ಮನೆಂಟ್ಲಿ ಶಿಫ್ಟ್ ಆಗಿದ್ದಾರೆ. ಇಬ್ಬರು ಸಮೇತ ಇಡೀ ಕುಟುಂಬ ಅಪ್ಪ ಅಮ್ಮ ಕರ್ಕೊಂಡು ಬೆಂಗಳೂರಿಗೆ ಹೋದ, ಅವನಲ್ಲಿ ಇಲ್ಲ, ಊರೆಲ್ಲ ಮನೆ ಬಾಗ್ಲಾಕಾಯ್ತೇನೆ ಅಂತ ಹೇಳಿದ್ರೆ ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದೆ. ಇನ್ನು ಕೆಲವು ನಮ್ಮ KR ಪೇಟೆದು ಏನು ವಿಶೇಷ ಅಂದರೆ, ನಿಮ್ಮ KR ಪೇಟೆ ವಿಜಯನಗರ 4ನೇ ಹಂತದ ನಿವಾಸಿಗಳ KR ಪೇಟೆ ತಾಲೂಕಿನ ಸಂಘ ಅಂತಲೇ ಇದೆ. ಹೈಯೆಸ್ಟ್ ನಮಗೆ KR ಪೇಟೆನಲ್ಲಿ ಇಲ್ಲ, ವಿಜಯನಗರ ಫೋರ್ತ್ ಸ್ಟೇಜಲ್ಲಿ ಸುಮಾರು ಜನ ಇದ್ದಾರೆ. ಒಬ್ಬರು ನಮ್ಮ ಚೆಲ್ವೇಗೌಡರು ಅಂತಿದ್ದಾರೆ, ಬಹುಶಃ ಗೊತ್ತಿದ್ದಾರೆ, ನಮ್ಮ ಮೊದಲು ಸಬ್ ಇನ್ಸ್ಪೆಕ್ಟರ್ KR ಪೇಟೆ ಚೆಲ್ವೇಗೌಡರು ಅಂತಿದ್ದಾರೆ. ಆ ಥರ ಸುಮಾರು ಜನ KR ಪೇಟೆ ಸ್ಯಾಟರ್ಡೆ ಮತ್ತು ಸಂಡೇ 2 ದಿವಸದಲ್ಲಿ 1 ಕೋಟಿ ಮನೆ ರೀಚ್ ಆಗೋ ರೀತಿ ಮಾಡಿ ಕಾನ್ಸೆಪ್ಟ್ ರೆಡಿ ಆಗಿದೆ. 25-26ಕ್ಕೆ ಸರ್ ಪ್ರತಿ ಬೂತಲ್ಲೂ ಕನಿಷ್ಠ ಪಕ್ಷ ಒಂದು ದಿವಸಕ್ಕೆ ಸ್ಯಾಟರ್ಡೆ ಸಂಡೇ ಹಾಕೈತೆ. ನಾಳೆಯಿಂದಲೇ ಸ್ಟಾರ್ಟ್ ಮಾಡಿ. ಇಲ್ಲ, ಅದು 2 ಅಭಿಯಾನ ಅಂತ ಅಭಿಯಾನ ಅಲ್ಲಿಗೆ ತಿಳಿಸ್ಬೇಡಿ. ಪ್ರತಿ ಬೂತಲ್ಲೂ 20 ಮನೆ ರೀಚ್ ಆಗಬೇಕು. ಪ್ರತಿ ಬೂತಲ್ಲೂ ದೇಶಾದ್ಯಂತ ಮಾಡಿರೋ ಸರ್. ಈಗ ಒಂದು ಕೆಲಸ ಮಾಡಿ, ಅದೇ ಸ್ವಲ್ಪ ನೀವು ಅಲ್ಲಿ ಏನು ಹೇಳಿದ್ರೆ ರೀಚ್ ಆಗ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಅಂತ ಅಲ್ಲಿಗೆ ನಿಲ್ಲಿಸ್ಬಿಡಿ. ಒಂದು ನಮ್ಮ BLOಗಳ ಹತ್ರ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡು ಯಾವ್ದಾಗಿದೆ ಯಾವ್ದಾಗಿಲ್ಲ ಆಗಿಲ್ದಿರೋ ರೀಚ್ ಆಗಿಲ್ಲ. ಆಗ ನಮ್ಗೆ ಏನಾಗುತ್ತೆ, ಈ ಕೆಲವು ಏನಾಗ್ತವೆ ನಮ್ಗೆ ಪ್ರಾಬ್ಲಮ್, ಕೂಲಿ ಕೆಲಸಕ್ಕೆ ಹೋಗಿರ್ತಾರೆ, ಟೌನ್ ಒಳಗಡೆನೂ ಕೂಲಿ ಕೆಲಸ ಮಾಡೋದಿರ್ತಾರೆ. ಆಮೇಲೆ 6 ಗಂಟೆಗೆ ಗಾರೆ ಕೆಲಸ ಮಾಡೋಣ, 6 ಗಂಟೆಗೆ ಇವ್ರು ಸಿಕ್ಕಿರಲ್ಲ. ಆಮೇಲೆ ಸಾಯಂಕಾಲ ಒಂದು 7:15 ಬರ್ತಾರೆ, ಇವ್ರ ಮನೆಗೆ ಹೊಟ್ಟೋಗಿರ್ತಾರೆ. ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದೀವಿ. ಅಂಥವ್ರು ಟಾರ್ಗೆಟ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಿ ಕೂಲಿ ಕಾರ್ಮಿಕರು, ನಿಮ್ಮನ್ನ ಒಂದು ಪೂರ್ವಭಾವಿ ಸಭೆ ಮಾಡ್ಕೊಂಡಾಗ ಎಲ್ಲಿ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ, ಎಲ್ಲಿ ಹೋಗ್ತಾರೆ ಅಂತ ನಿಮ್ಮ ಕಾರ್ಯಕರ್ತರುಗಳು ನಿಮ್ಗೆ ಹೇಳಿ ಟಾರ್ಗೆಟ್ಸ್ ಮಾಡಿ ಅವರು ರೀಚ್ ಆಗಿಲ್ವಾ ಅನ್ನೋದನ್ನು ಐಡೆಂಟಿಫೈ ಮಾಡಿಕೊಂಡು ನೀವು ಸೆಕೆಂಡ್ ಸ್ಯಾಟರ್ಡೆ ಸಂಡೇ ಔಟ್ ರೀಚ್ ಪ್ರೋಗ್ರಾಮಲ್ಲಿ ನೀವು ಅಲ್ಲಿ ಆ ಥರ ಇನ್ವಾಲ್ವ್ ಆದರೆ ಕೆಲಸ ಬೇಕಾಗುತ್ತೆ. ಇಲ್ಲ ಸರ್ ನಾವು ಇದನ್ನ ನೆಪ ಮಾತ್ರಕ್ಕೆ ಏನು ಮಾಡಿ ಇದು ಮುಗಿಸ್ಬಿಟ್ರೆ
ಇದೆಲ್ಲ ಇದ್ರ ಬಗ್ಗೆ ಸರ್ ನಮಗೆ ಸುಮಾರು ಪೆಂಡಿಂಗ್ ಇರೋದು 137 ಅಪ್ಲಿಕೇಶನ್ ಪೆಂಡಿಂಗ್ ಇದೆ, 90% ಆಗಿದೆ. ಈ ಲಾಸ್ಟಲ್ಲಿ 2 ಗಂಟೆವರೆಗೆ ಎಷ್ಟು ಮಾಡಿದ್ದಾರೆ ಅನ್ನೋ ಒಂದು ಸಮಗ್ರವಾದ ಮಾಹಿತಿ ಇದು ನಮ್ಮ ಆನ್ಲೈನಲ್ಲಿ ಬರುತ್ತೆ. ಆನ್ಲೈನಲ್ಲಿ ಡೌನ್ಲೋಡ್ ನಿಮಗೆ ನಿಮ್ಮ ಇನ್ಫಾರ್ಮೇಷನ್ ನಿಮಗೂ ಇನ್ಫಾರ್ಮೇಷನ್ ಇರಲಿ ಅಂತ, ನಿಮ್ಮ ಇನ್ಫಾರ್ಮೇಷನ್ ಇರಲಿ. ಸೊ ನಿಮಗೆ ಬೇಕಾಗಿರೋದು ಡೆತ್ತು, ಪರ್ಮನೆಂಟ್ಲಿ ಶಿಫ್ಟೆಡು, ಆಲ್ರೆಡಿ ಎನ್ರೋಲ್ಡು, ಆಬ್ಸೆಂಟಿ ವೋಟರ್ಸ್ ಪಟ್ಟಿಯನ್ನು ನಾನು ಅವರಿಗೆ ತಲುಪ್ಸಕ್ಕೆ ಹೇಳಿ. ನಾನು ನಿಮಗೆ ಡೆತ್ ವೋಟರ್ಸ್ನ ಮತ್ತು ಶಿಫ್ಟೆಡ್ ವೋಟರ್ಸ್ನ ಪಟ್ಟಿ ತರಿಸಿ ಅವರಿಂದನೇ ತರಿಸ್ಕೊಡ್ಬೇಕು, ನನಗೆ ಬರಲ್ಲ. ನನ್ನ ಹತ್ರ ಡೆತ್ ವೋಟರ್ಸ್ನ ನಿಮ್ಗೆ ನಾನು ಕವರಿಂಗ್ ಲೆಟರ್ ಹಾಕಿ ಕಳಿಸ್ಕೊಡ್ತೀನಿ. ಸರಿ ಸರ್. ಮತ್ತೆ ನಿಮ್ಗೆ ಏನೇ ಅವಶ್ಯಕತೆ ಇದ್ದರೆ ನನ್ನ ಮೊಬೈಲ್ ನಂಬರ್ ಇರುತ್ತೆ, ನನ್ನ ಮೊಬೈಲ್ ನಂಬರ್ ತಗೊಳ್ಳಿ. ನಾನು ವಾಟ್ಸ್ಯಾಪ್ ಮಾಡಿ ಫೋನ್ ತೆಗಿಲಿಲ್ಲ ಅಂತ ನಾನು ವಾಟ್ಸ್ಯಾಪ್ ಮಾಡಿ 9880 ಇಲ್ಲಾಂದ್ರೆ ಫೋನ್ ನಂಬರ್ ತೊಗೊಂಡಿದ್ದೀನಪ್ಪ ಹೇಳಿ ಸರ್. 9880 531 531 555 555 9888. ಈಗೇನಾಗ್ತದೆ, ಈಗ ಇಷ್ಟು ದಿನ ವೋಟನ್ನು ಊರಲ್ಲಿ ರಿಟೈನ್ ಮಾಡ್ಕೊಂಡಿದ್ರು. ಈ ಮೊನ್ನೆ ನಮ್ದು ಏನು ಡಿಸ್ಕಷನ್ ಸ್ಟಾರ್ಟ್ ಆಯ್ತಿಲ್ಲ ಸರ್, ನಾವು ಶಿಫ್ಟ್ ಮಾಡ್ಕೋತೀವಿ ಮಕ್ಕಳ ಎಜುಕೇಷನ್ಗೆ, ಇನ್ನು ಮುಂದೆ ನಮಗೂ ಏಜ್ ಆಯಿತು, ಏನಕ್ಕೆ ಬೇಕು ಅಂತ ಅಂಥವು ಈ ಪರ್ಮನೆಂಟ್ಲಿ ಶಿಫ್ಟಲ್ಲಿ ಅವರಲ್ಲಿ ಏನು ಹೇಳ್ತೀವಿ, ಇಲ್ಲಿ ಕೈ ಬಿಡಿ ನಾನು ಸೇರಿಸ್ಕೊತಾ ಇದ್ದೀನಿ ಅಂತ BLO ಅವ್ರು ಹೇಳ್ತಿದ್ದಾರೆ. ಅಂಥವು ಪರ್ಮನೆಂಟ್ಲಿ ಶಿಫ್ಟೆಡ್ ಬರ್ತಾ ಇದ್ದಾರೆ. ನೆಕ್ಸ್ಟ್ ಆಲ್ರೆಡಿ ಎನ್ರೋಲ್ಡು ಅಂದರೆ ನಾವು ಎಂಟ್ರಿ ಮಾಡೋಕ್ಕೆ ಹೋಗಿದ್ದೀವಿ, ಇವ್ರು ಆಲ್ರೆಡಿ ಮತಪಟ್ಟಿನಲ್ಲಿ ಎನ್ರೋಲ್ ಮಾಡ್ಕೊಂಡಿದ್ದಾರೆ, ಇವ್ರದನ್ನ ವೆರಿಫೈ ಮಾಡಿಬಿಟ್ಟಿದ್ದಾರೆ, ಕ್ಲಿಯರ್ ಮಾಡೋದು. ಆಲ್ರೆಡಿ ಎನ್ರೋಲ್ಡ್ ಅಂದರೆ ನೆಕ್ಸ್ಟ್ ಬೇರೆ ಕಡೆ ಮಾಡ್ಕೊಂಡಿದ್ದಾರೆ, ಅಂದರೆ ನಾವು ಇಲ್ಲೇ ತೋರಿಸುತ್ತೆ. ನೀವು ಅದನ್ನು ಅಪ್ಡೇಟ್ ಮಾಡೋಕೆ ಹೋಗ್ತಿಲ್ಲ, ಅಪ್ಡೇಟ್ ಕೊಡ್ತಿದ್ದಂಗೆ ಇವ್ರು ಬೇರೆ ಕಡೆ ಎನ್ರೋಲ್ ಆಗಿದೆ ಅಂತ ಬರುತ್ತೆ. ಅಂದ್ರೆ ಅಲ್ಲೇ ಚಾಯ್ಸ್ ಮಾಡ್ಕೋಬೋದಾ ಸರ್? ಹೌದು, ಮಾಡ್ಕೋಬೋದು. ಅಲ್ಲೇ ಬೇಕಾ? ಮಾಡ್ಕೊಂಬಿಟ್ಟಿದ್ದಾರೆ ಅವ್ರ ಚಾಯ್ಸ್, ಆಲ್ರೆಡಿ ಚಾಯ್ಸ್ ಬೇರೆ ಕಡೆ ಇಲ್ಲಿ ಕೈ ಬಿಡ್ತೀವಿ ನಾವು. ಸರಿ ಸರಿ. ನೆಕ್ಸ್ಟ್ ಆಬ್ಸೆಂಟಿ ವೋಟರ್ಸ್ ನಮಗೆ ಕಡಿಮೆ, ಅದೇ ಹೇಳಿದ್ನಲ್ಲ ಅವ್ರದ್ದು ಭಾವಚಿತ್ರ ಇದೆ, ವೋಟರ್ ಐ ಡಿ ಇವ್ರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅಂಥವ್ರದ್ದು ಪಟ್ಟಿಯನ್ನು ಇಟ್ಕೊಂಡಿದ್ದೀವಿ, ಅದನ್ನು ಕೊಡ್ತೀವಿ. ಅದರಲ್ಲಿಲ್ಲ ಇವ್ರು ಇಂಥ ಕಡೆ ಇದ್ದರೂ ಇಲ್ಲಿದ್ದಾರೆ ನಾವು ಹುಡುಕೊಡ್ತೀವಿ ಅಂದರೆ ಹುಡುಕೊಡಿ, ಇಲ್ಲ ಡಿಲೀಟ್ ಮಾಡಿ ನಮ್ಮ ಸಹಮತ ಇದೆ ಡಿಲೀಟ್. ಯಾಕೆಂದರೆ ಈ ವೋಟ್ಸೇನೆ ನಿಮಗೆ ಫ್ಯೂಚರ್ ಎಲೆಕ್ಷನ್ ಕೌಂಟ್ ಆಗೋದು. ಯಾಕೆಂದ್ರೆ ಡೆತ್ ಅಂತ ಕೊಟ್ಟಿರ್ತೀರಿ, ಅವ್ನು ಅಲೈವ್ ಇದ್ದಾನೆ, ಆ ಥರ ಆಗ್ದಂಗೆ. ಅದಕ್ಕೆ ಏನು ಮಾಡಿದ್ದೀನಿ, ನಾಳೆ ಅವ್ರು ಏನಾದ್ರು ತಪ್ಪು ಮಾಹಿತಿ ಡೆತ್ ಅಂತ ಏನು ಮನೆಗಳಲ್ಲಿ ಕೊಡ್ತಾ ಇದ್ದಾರೆ, ಅವ್ರ ವೋಟರ್ ಐ ಡಿ, ಅವ್ರ ಮೊಬೈಲ್ ನಂಬರು, ಅವ್ರ ಫೋನ್ ನಂಬರ್ನ ಎಲ್ಲನೂ ಡೀಟೇಲ್ಸ್ನ ಬರೆದ್ಬಿಟ್ಟು ನಾನು, ಯಾಕಂದ್ರೆ ಡೆತ್ ಸರ್ಟಿಫಿಕೇಟ್ ಎಲ್ಲರ ಹತ್ರ ಇಲ್ಲ, ನಾಳೆ ಆಯಿತು ಅವ್ರ ಮೇಲೆ ಕ್ರಿಮಿನಲ್ ಕೇಸಸ್. ಈಗ ನಮ್ಮ ಮನೇಲಿ ಯಾರು ಬದುಕಿದ್ದಾರೆ ಯಾರು ನನಗೆ ಗೊತ್ತಿರುತ್ತೆ. ಈಗ ನೀವು ಬಂದ್ಬಿಟ್ಟು ನಮ್ಮ ಮನೇಲಿ ಯಾರು ಬದುಕಿದ್ರೆ ನಾನು ಹೇಳಿಕೆ ಮೇಲೆ ನೀವು ಬರ್ಕೋತಾ ಇರ್ತೀವಿ. ಸೊ ಅದನ್ನು ವೆರಿಫೈ ಮಾಡಲಿಕ್ಕೆ ತಿಳಿಸಿದ್ದೀವಿ. ಟೋಟಲಿ ನಮಗೆ ಈ ಓವರಾಲ್ ಇದನ್ನೆಲ್ಲ ಲೆಕ್ಕ ತಗೊಂಡ್ರೆ ಆಬ್ಸೆಂಟೀಸ್ ವೋಟರ್ಸ್, ಶಿಫ್ಟೆಡ್ ವೋಟರ್ಸ್ ಆ್ಯಂಡ್ ಡೆತ್ ವೋಟರ್ಸ್ ಅಂತ ASB ಅಂತಿದೆ ನೋಡಿ, 1149 ಇದೆ ಅಲ್ಲಿ. ಕಳೆದ 25 ವರ್ಷದಿಂದ ಲೆಕ್ಕ ತಗೊಂಡ್ರೆ